ಎಲ್ಲರಿಗೂ ಬೆಳಗಿನ ಶುಭೋದಯ. ವಾವ್, ಬೆಳಿಗ್ಗೆ ಎದ್ದ ತಕ್ಷಣ ಜೋರ್ ಮಳೆನೋ ಮಳೆ. ಈ ಚಳಿ ಮಳೆಗೆ ಏನಾದ್ರೂ ಸೊಗಸಾಗಿ ಮಾಡಿ ತಿನ್ಬೇಕು ಅನ್ನಿಸ್ತಿದೆ ಅಲ್ಲ. ಹಾಗಾದ್ರೆ ಬನ್ನಿ ಒಂದೊಳ್ಳೆ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ. ಈ ಚಳಿ ಮಳೆಗೆ ಹಿತಕರವಾಗಿ ಬಿಸಿ ಬಿಸಿ ವಾಂಗಿಬಾತ್ ನೋಡಲು ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ. ನೋಡಲು ಅಷ್ಟೇ ಅಲ್ಲ, ಇದು ತಿನ್ನಲು ತುಂಬ ಸೊಗಸಾಗಿರುತ್ತೆ. ಅದರಲ್ಲೂ ಈ ಚಳಿ ಮಳೆ ಜೊತೆ ಬಿಸಿ ಬಿಸಿ ವಾಂಗಿಬಾತ್ ಜೊತೆ ಬಿಸಿ ಬಿಸಿ ಉದ್ದಿನ ವಡೆ, ನೆಂಚ್ಕೊಳ್ಳೋದಕ್ಕೆ ಚಟ್ನಿ, ಅಷ್ಟೇ ಅಲ್ಲ ಬಿಸಿ ಬಿಸಿಯಾದ ಖಡಕ್ ಟೀ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ನನಗೆ ಇದೆಲ್ಲ ನೋಡ್ತಿದ್ರೆ ಸರ್ವಜ್ಞ ಅವರು ಹೇಳಿರುವ ಮಾತು ನೆನಪಾಗ್ತಿದೆ. ಅವ್ರು ಹೇಳಿದ್ರು, ಬೆಚ್ಚನೆಯ ಮನೆ ಇರಲು ವೆಚ್ಚಕ್ಕೆ ಒನ್ನಿರಲು ಇಚ್ಛೆ ನರಿವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಅಚ್ಚೆಂದ ಸರ್ವಜ್ಞ. ಅವರು ಹಾಗೆ ಹೇಳಿದ್ರೆ ನನಗೆ ಸಿಚುವೇಶನ್ಗೆ ಬೆಳಗಿನ ಜಾವ ಜೋರಾದ ಚಳಿ ಮಳೆ ಜೊತೆ ಬೆಚ್ಚನೆ ಮನೆ ಇರಲು ಇಚ್ಛೆಗೆ ತಕ್ಕ ತಿಂಡಿ ಇರಲು ಸ್ವರ್ಗಕ್ಕೆ ಕಿಚ್ಚು ಅಚ್ಚೆಂದ ಸರ್ವಜ್ಞ ಅಂತ ಹೇಳಬೇಕು ಅನ್ನಿಸ್ತಿದೆ. ನೋಡ್ತಿದ್ರೆ ನಿಮಗೂ ಕೂಡ ವಾಂಗಿಬಾತ್ ಮಾಡಿ ತಿನ್ನಬೇಕು ಅನ್ನಿಸ್ತಿದೆ ಅಲ್ವಾ? ಹಾಗಾದರೆ ಬನ್ನಿ ಈ ರುಚಿಕರವಾದ ವಾಂಗಿಬಾತ್ ಹೇಗೆ ಮಾಡೋದು ಈ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ತುಂಬಾನೇ ಸಿಂಪಲ್ ಆಗಿ ಮನೆಯಲ್ಲಿರುವ ಸಾಮಗ್ರಿಗಳನ್ನು ಬಳಸಿ ಹೇಗೆ ರುಚಿಕರವಾಗಿ ವಾಂಗಿಬಾತ್ ಮಾಡೋದು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ. ವಾಂಗಿಬಾತ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಹಸಿಮೆಣಸಿನಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಗೋಡಂಬಿ, ವಾಂಗಿಬಾತ್ ಪೌಡರ್, ಕಾಯಿ ತುರಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಸೇರಿಸಿ ರುಬ್ಬಿದ ಪೇಸ್ಟ್, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆಬೇಳೆ, ನೀಳವಾಗಿ ಸಣ್ಣದಾಗಿ ಹಚ್ಚಿದ ಹಸಿರು ಬದನೆಕಾಯಿ 1 ಬಟ್ಟಲು, 1 ಬೌಲ್ ರೈಸ್, ಕುಕ್ಕಿಂಗ್ ಆಯಿಲ್. ಇದಿಷ್ಟು ವಾಂಗಿಬಾತ್ ಮಾಡಲು ಬೇಕಾಗುವ ಸಾಮಗ್ರಿಗಳು. ಬಿಸಿಯಾದ ಬಾಂಡಲಿಗೆ ಕುಕ್ಕಿಂಗ್ ಆಯಿಲ್ ಹಾಕಿ ಅದು ಚೆನ್ನಾಗಿ ಬಿಸಿಯಾದ ನಂತರ ಸಾಸಿವೆ ಹಾಕಬೇಕು. ಸಾಸಿವೆ ಚೆನ್ನಾಗಿ ಸಿಡಿಯಲು ಪ್ರಾರಂಭಿಸಿದ ನಂತರ ಅದಕ್ಕೆ ಕಡಲೆಬೇಳೆ ಹಾಕಬೇಕು. ಇವಾಗ ನಾವು ಹಚ್ಚಿಟ್ಟಂತಹ ಹಸಿಮೆಣಸಿನಕಾಯಿ, ಈರುಳ್ಳಿ ಎರಡನ್ನು ಸೇರಿಸಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಗೋಡಂಬಿ ಸೇರಿಸಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದಕ್ಕೆ ನಾವು ರುಬ್ಬಿಟ್ಟಂತಹ ಕಾಯಿ ತುರಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಸೇರಿಸಿ ರುಬ್ಬಿದ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಇಲ್ಲಿ ಈ ಮಸಾಲೆನ ನುಣ್ಣಗೆ ರುಬ್ಬುವ ಅವಶ್ಯಕತೆ ಇಲ್ಲ. ಮಸಾಲೆ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ನಾವು ಹಚ್ಚಿಟ್ಟಂತಹ ಬದನೆಕಾಯಿಯನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ಬದನೆಕಾಯಿಗೆ ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಇಲ್ಲಿ ಮೊದಲೇ ಬದನೆಕಾಯಿಗೆ ಉಪ್ಪು ಹಾಕುವುದರಿಂದ ಬದನೆಕಾಯಿ ಚೆನ್ನಾಗಿ ಬೇಯುತ್ತದೆ. ಅಷ್ಟೇ ಅಲ್ಲ, ಅದರಲ್ಲಿರುವ ಒಗರಿನಂಶವೆಲ್ಲ ಹೋಗಿ ಬದನೆಕಾಯಿ ತಿನ್ನಲು ತುಂಬಾ ಚೆನ್ನಾಗಿರುತ್ತದೆ. ಬದನೆಕಾಯಿ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಟೊಮೊಟೊ ಹಾಕಬೇಕು. ಟೊಮೊಟೊ ಹಾಕಿ ಅದು ಚೆನ್ನಾಗಿ ಫ್ರೈ ಆದ ನಂತರ ಈ ಸಮಯದಲ್ಲಿ ಕೆಲವರು ಹುಣಸೆ ರಸನ ಸೇರಿಸ್ತಾರೆ. ನಾನಿಲ್ಲಿ ಹುಣಸೆ ರಸನ ಸೇರಿಸ್ತಾ ಇಲ್ಲ. ಟೊಮೊಟೊನೇ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ನಾನು ಇವಾಗ ವಾಂಗಿಬಾತ್ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಕೆಲವರು ಅವರವರ ರುಚಿಗೆ ತಕ್ಕಂಗೆ ವಾಂಗಿಬಾತನ್ನು ರೆಡಿ ಮಾಡ್ಕೊಳ್ತಾರೆ. ನಾನು ಜಸ್ಟ್ ಸಿಂಪಲ್ ಆಗಿ ಅಷ್ಟೇ ವಾಂಗಿಬಾತನ್ನು ಮಾಡ್ತಾ ಇದ್ದೇನೆ. ಮಸಾಲೆ ಚೆನ್ನಾಗಿ ಫ್ರೈ ಆದ ನಂತರ ಈಗ ನಾವು ಇದಕ್ಕೆ 1 ಬೌಲ್ ರೈಸ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಮೊದಲೇ ಉಪ್ಪು ಹಾಕಿರುವುದರಿಂದ ಈ ಸಮಯದಲ್ಲಿ ನಾವು ರುಚಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಬೇಕು. ನಂತರ ಅದಕ್ಕೆ ನಾವು ಹಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನೀವೀಗ ನೋಡ್ತಿರ್ಬೋದು ವಾಂಗಿಬಾತು ಎಷ್ಟು ಕಲರ್ಫುಲ್ ಆಗಿ ಅದ್ಭುತವಾಗಿ ಕಾಣ್ತಾ ಇದೆ ಅಂತ. ನೋಡಲಷ್ಟೇ ಕಲರ್ಫುಲ್ ಆಗಿ ಕಾಣ್ತಿಲ್ಲ, ಇದ್ರ ರುಚಿನೂ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ನೀವು ಕೂಡ ಮನೇಲಿ ಒಂದ್ಸರಿ ಈ ರೀತಿ ಸಿಂಪಲ್ ಆಗಿ ವಾಂಗಿಬಾತ್ನ ಮಾಡಿ ನೋಡಿ, ತುಂಬಾನೇ ಇಷ್ಟಪಡ್ತೀರಾ. ನೀವಿವಾಗ ನೋಡ್ಬೋದು ರುಚಿಕರವಾದ ವಾಂಗಿಬಾತ್ ಉದ್ದಿನೊಡೆ ಬಿಸಿ ಬಿಸಿ ಟೀಯೊಂದಿಗೆ ತಿನ್ನಲು ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು
ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನ ನೋಟಿಫಿಕೇಶನ್ ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.